ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಸ್ತೆ ಬದಿ ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸ್ತಾ ಇದೆ. ಇವತ್ತು ಸಹ ಗಂಗಾನಗರದ ವ್ಯಕ್ತಿ ಮನೆ ಮುಂದೆ ಕಸ ಸುರಿದು ಜಿಪಿಎ ಅಭಿಯಾನ ಮಾಡ್ತಾ ಇದೆ. ಗಂಗಾನಗರದ ವ್ಯಕ್ತಿಯೊಬ್ಬರು ಬೆಳಗ್ಗೆ 5:30ಕ್ಕೆ ರಸ್ತೆ ಬದಿ ಕಸ ಸುರಿದು ಹೋಗ್ತಾ ಇದ್ರು. ಇದನ್ನ ಮಾರ್ಷಲ್ಗಳು ವಿಡಿಯೋ ಮಾಡ್ಕೊಂಡಿದ್ರು. ನಂತರ ವ್ಯಕ್ತಿಯನ್ನ ಫಾಲೋ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಮನೆ ಮುಂದೆ ಕಸ ಸುರಿಯಲು ಮುಂದಾಗಿ ದಂಡ ವಸೂಲಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ಎಲ್ಲೆಂದರಲ್ಲಿ ಕಸ ಹಾಕ್ತಿರೋದಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸಿದ್ರೂ ಕೂಡ ಅದನ್ನ ಬಳಸದೆ ಹುಲಸೂರು ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಕಸ ಸುರಿಯಲಾಗ್ತಾ ಇದೆ. ಇನ್ನು ಕಸ ಹಾಕ್ತಾ ಇರೋದ್ರಿಂದ ರಸ್ತೆ ಪಕ್ಕ ಗಬ್ಬು ವಾಸನೆ ಬರ್ತಾ ಇದ್ದು ಜನ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಹುಲಸೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ನಡೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಏನದ ಅಂದ್ರೆ ಹುಲಸೂರು ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಟೋಟಲ್ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ ವೇಸ್ಟ್ ಆಗಿ ಕಸ ವಿಲೇವಾರಿ ಇಲ್ಲಿ ಮೇನ್ ರೋಡಿಗೆ ತಂದು ಏನದ ಅಂದ್ರೆ ಇಲ್ಲಿ ಏನದ ಅಂದ್ರೆ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನದ ಅಂದರು ಮುಂದೆ ಏನದ ಅಂದ್ರೆ ಇಲ್ಲಿ ಒಂದು ಕಾಲೇಜ್ ಇದೆ. ತದನಂತರ ಇಲ್ಲಿ ಎದುರುಗಡೆ ಏನದ ಅಂದ್ರೆ ಒಂದು ಸ್ಕೂಲ್ ಇದೆ, ಡೈಮಂಡ್ ಸ್ಕೂಲ್ ಅಂತ. ತದನಂತರ ಒಂದು ಇದು ನಮ್ಮದು ಸಾಯಿಬಾಬಾ ಮಂದಿರ ಇದೆ. ಮಕ್ಕಳಿಗೆ ಮತ್ತು ಮುಂದೆ ಏನದ ಅಂದ್ರೆ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ರಸ್ತೆಯಲ್ಲಿ ಕಸ ತಂದು ಸುರಿದ ಯುವಕನ ಬೈಕ್ನನ್ನ ನಗರಸಭೆ ಸಿಬ್ಬಂದಿ ವಶಕ್ಕೆ ಪಡೆದಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿ ನಡೆದಿದೆ. ಬೈಕ್ನಲ್ಲಿ ಕಸ ತಂದು ರಸ್ತೆಯಲ್ಲಿ ಹಾಕ್ತಾ ಇದ್ದ ಯುವಕನನ್ನ ನಗರಸಭೆ ಸಿಬ್ಬಂದಿ ಪ್ರಶ್ನಿಸಿದ್ದು ಬಳಿಕ ದಂಡ ಕಟ್ಟುವಂತೆ ಸೂಚಿಸಿದ್ದಾರೆ. ಈ ವೇಳೆ ಯುವಕ ದಂಡ ಕಟ್ಟಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಉದ್ದಟತನ ಮೆರೆದಿದ್ದಾನೆ. ಹೀಗಾಗಿ ಯುವಕನ ಬೈಕ್ನ ನಗರಸಭೆ ಸಿಬ್ಬಂದಿ ಸೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದ ಡೆಡ್ ಲೈನ್ ಇವತ್ತಿಗೆ ಮುಗಿಯಲಿದೆ. ಹಾಗಿದ್ರೂ ಬೆಂಗಳೂರಿನ ರಸ್ತೆಗಳಲ್ಲಿ ಇನ್ನೂ ಸಾವಿರಾರು ಗುಂಡಿಗಳು ಹಾಗೆ ಉಳ್ಕೊಂಡಿದೆ. ಹಲವೆಡೆ ಕೇವಲ ಡಾಂಬಾರ್ ಹಾಕಿ ತೇಪೆ ಕಾರ್ಯ ಮಾಡಲಾಗಿದೆ. ಆದರೆ ಮಳೆ ಬಂದ ಕಾರಣ ಕೆಲವೆಡೆ ಹಾಕಿದಂತಹ ಡಾಂಬಾರ್ ಕೂಡ ಕಿತ್ತು ಬಂದಿದೆ. ಬೆಂಗಳೂರಲ್ಲಿ 45% 50% ಹಾಗೆ ರಸ್ತೆ ಗುಂಡಿ ಇದ್ದು ಮಳೆ ನಿಂತ ತಕ್ಷಣ ಗುಂಡಿ ಮುಚ್ಚುತ್ತೀವಿ ಅಂತ ಜಿಬಿಎ ಹೇಳ್ತಾ ಇದೆ. ಅಲ್ಲದೆ ಈಗಾಗಲೇ ಹಲವೆಡೆ ಗುಂಡಿಗಳನ್ನು ಮುಚ್ಚಿದ್ದೇವೆ, ಜಂಕ್ಷನ್ ಹಾಗೂ ಸರ್ಕಲ್ಗಳಲ್ಲಿ ಬಿದ್ದಿರುವ ಗುಂಡಿ ಮುಚ್ಚುವ ಕಾರ್ಯ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ನಾವು ಗುಂಡಿದು ಬ್ಯಾಲೆನ್ಸ್ ಇಲ್ಲ, ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಕಂಪ್ಲೀಟ್ ಮಾಡಿಸಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗುಂಡಿಗಳು ನಂಬರ್ ಇಸ್ ನಾಟ್ ದ ಪಾಯಿಂಟ್. ಏನು ನಾವು ಒರಿಜಿನಲ್ ಲಿಸ್ಟ್ ಬಂದಿತ್ತು ಅದೆಲ್ಲ ಸತತವಾಗಿ ಮುಚ್ಚಿಬಿಟ್ಟಿದ್ದೀವಿ. ಮಾತ್ರ ಪ್ರಾಬ್ಲಮ್ ಇದೆ ನಮ್ಮದು. ಆಸ್ ಪರ್ ಅವರ್ ನಂಬರ್ಸ್ more than 15,000 we have completed. ಬಟ್ ಇನ್ನೂ ಕೆಲವು ಜಾಗದಲ್ಲಿ ಸ್ವಲ್ಪ ಬಂದಿದೆ ಅಂತೆ ಸುದ್ದಿ ಇದೆ, ಮಾಹಿತಿ. ನಾವು ಟ್ರಾಫಿಕ್ ಇಂದ ಸಹ ಇನ್ನೊಂದ್ಸರಿ ಚರ್ಚೆ ಮಾಡಿ ಎಲ್ಲಿ ದಟ್ಟಣೆ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅದರ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಆ್ಯಕ್ಷನ್ ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್. ವಿ ಹ್ಯಾವ್ ಬಿನ್ ಗೆಟಿಂಗ್ ರಿಪೋರ್ಟ್ಸ್. ಪ್ರತಿದಿನ ನಮ್ಮ ಟೀಮ್ ತಂಡಗಳು ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತಾ ಇದೆ ಅಲ್ಲಿ ಹೋಗಿ ನಮ್ಮ ಇಂಜಿನಿಯರ್ ನಿಂತ್ಕೊಂಡು ಕೆಲಸ ಆಗ್ತಾ ಇದೆ. ಆದರೂ ಸಹ ಇನ್ನೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವು ಜಾಗದಲ್ಲಿ ರೋಡ್ ಎಲ್ಲ ಸರಿ ಇಲ್ಲ, ಸ್ವಲ್ಪ ಗುಂಡಿಗಳು ಬಂದಿದೆ ಅಂತ ಹೇಳಿ ಸುದ್ದಿ ಇದೆ. ಎಸ್ಪೆಷಲಿ ಇಲ್ಲಿ ಹೈ ಟ್ರಾಫಿಕ್ ಝೋನ್ಸ್ನಲ್ಲಿ ಅದನ್ನು ಮುಚ್ಚಲಿಕ್ಕೆ ಕ್ರಮ ಇನ್ನೊಂದು 3-4 ದಿವಸದೊಳಗೆ ನಾವು ತೆಗೆದಿದ್ದೇವೆ. ಸೀನಾ ನವೆಂಬರ್ ಕ್ರಾಂತಿ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಬೋಸರಾಜ್, ಪಕ್ಷದ ವರಿಷ್ಠರು ಹೇಳಿದ್ರೆ ನಾನು ಅಧಿಕಾರ ಬಿಟ್ಟುಕೊಡೋಕೆ ಸಿದ್ಧನಿದ್ದೇನೆ. ನವೆಂಬರ್ ವಿಚಾರ ಕೇವಲ ಊಹಾಪೋಹ ಅಷ್ಟೇ, ಅಂತಹ ಚರ್ಚೆ ಎಲ್ಲೂ ಆಗಿಲ್ಲ. ಈಗಾಗಲೇ ಈ ವಿಚಾರವಾಗಿ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ತೀರ್ಮಾನ ತೆಗೆದುಕೊಳ್ತಾರೆ. ಪಕ್ಷದ ವರಿಷ್ಠರು ಹೇಳಿದ್ರೆ ನಾನು ಅಧಿಕಾರ ಬಿಟ್ಟುಕೊಡಲು ಸಿದ್ಧನಿದ್ದೇನೆ ಎಂದಿದ್ದಾರೆ. ಇದೆಲ್ಲ ಊಹಾಪೋಹಗಳು ಬಿಟ್ಟರೆ ಯಾರಿಗೂ ಗುರುತಿಲ್ಲ. ಆ ರೀತಿಯಾದಂಥ ಚರ್ಚೆ ಎಲ್ಲಿಯೂ ಆಗಲಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ.
ನಮ್ಮ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಸಹಿತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯಾದಂಥ ಕ್ರಾಂತಿ ಆಗ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಅವ್ರು ಏನು ನೋಡಿ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಯಾವ ರೀತಿ ಹೇಳ್ತಾ ಆ ರೀತಿ ನಡೆದುಕೊಳ್ತಿರೋಂಥ ಮಾತನ್ನು ಸಿದ್ದರಾಮಯ್ಯ ಅನೇಕ ಬಾರಿ ಸ್ಪಷ್ಟನೆ ಮಾಡಿದ್ದಾರೆ. ಅವರು ಪ್ರಬುದ್ಧರಿದ್ದಾರೆ, ನಮ್ಮ ಸಿದ್ದರಾಮಯ್ಯನವರು ಸಾಕಷ್ಟು ಅನುಭವಿಸ್ತಿದ್ದಾರೆ, ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಅವರು ಹೇಳುವಂಥ ಸಂದರ್ಭದಲ್ಲಿ ಅವ್ರ ಮಾತುಗಳು ನಾವು ಕೇಳಬೇಕು ಬಿಟ್ಟರೆ ಎಲ್ಲ ಕಾಂಗ್ರೆಸ್ಗಳು ಬೇರೆ ಮಾತಾಡ್ತಕ್ಕಂಥದ್ದೇನೆ 100% ನಾನೇ ಅಲ್ಲ, ಪ್ರತಿಯೊಬ್ಬರು ಯಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗ್ತಾರೋ ಅವ್ರು ಮಾತ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಚಿತ್ರದುರ್ಗಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್ ಭೇಟಿ ನೀಡಿದ್ದು, ಈ ವೇಳೆ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಬಳಿಕ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಬಂದು ಮದಕರಿ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದಾರೆ. ಈ ವೇಳೆ ಸಚಿವರನ್ನ ಬಡವರ ಬಂಧು ಅಂತ ಹೊಗಳಿದ ಅಭಿಮಾನಿ ಬಾಳೆಕಾಯಿ ಶ್ರೀನಿವಾಸ್ಗೆ ಜಮೀರ್ ಮುತ್ತು ಕೊಟ್ಟಿದ್ದಾರೆ. ಈ ವೇಳೆ ಜಮೀರ್ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಿಎಂ ವಾರ್ ಕುರಿತು ಮಾತನಾಡಿದ ಸಚಿವ ಜಮೀರ್, ಸಿಎಂ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕೂತಿದ್ದಾರೆ. 2028ರವರೆಗೆ ಅವರೇ ಸಿಎಂ ಆಗಿರ್ತಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ನಮಗೂ ಆಸೆ ಇದೆ. 2028ರ ನಂತರ ಡಿಕೆಶಿ ಸಿಎಂ ಆಗಬೇಕು ಅಂತ ನಾನು ಬಯಸ್ತೇನೆ. ಹೀಗಾಗಿ ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ. ಸಿದ್ದರಾಮಯ್ಯ ಡಿಕೆಶಿ ಅಣ್ಣ ತಮ್ಮಂದಿರಂತೆ ಜೊತೆಗೇ ಹೋಗ್ತಾರೆ ಅಂತ ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನು ಇಲ್ಲ. ಈಗ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲೂ ಕ್ರಾಂತಿ ನಡೆಯಲಿದೆ ಎನ್ನಲಾಗ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ನಿರೀಕ್ಷೆ ಇದ್ದು, ಹೀಗಾಗಿ ಇಂದು ಬಿಜೆಪಿ ರೆಬೆಲ್ ನಾಯಕರು ಸಭೆ ಸೇರಿದ್ದಾರಂತೆ. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸಭೆಯನ್ನು ನಡೆಸಿದ್ದು, ಮುಂದಿನ ನಡೆ ಮತ್ತು ವಿಜಯೇಂದ್ರ ಬದಲಾವಣೆ ಬಗ್ಗೆ ವರಿಷ್ಠರಿಗೆ ಏನೆಲ್ಲ ಹೇಳಬೇಕೆನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಟನಲ್ ರಸ್ತೆ ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ನಾಯಕ ರಿಜ್ವಾನ್ ಅರ್ಷದ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪಾಪ ತೇಜಸ್ವಿ ಸೂರ್ಯ ಕಾರೇ ಬಳಸಲ್ಲ, ಅವರು ಬರೀ ಮೆಟ್ರೋ, ಬಿಎಂಟಿಸಿ ಬಸ್ನಲ್ಲೇ ಓಡಾಡ್ತಾರೆ ಅಂತ ವ್ಯಂಗ್ಯ ಮಾಡಿದ್ರು. ಟನಲ್ ರೋಡ್ನಲ್ಲಿ ಕಾರುಗಳು ಹೋದ್ರೆ ಟ್ರಾಫಿಕ್ ಕಂಜೆಕ್ಷನ್ ಕಡಿಮೆ ಆಗಲ್ವಾ? ಟನಲ್ ದುಡ್ಡು ಹೊಡೆಯೋ ಪ್ರಾಜೆಕ್ಟ್ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಅವರದೇ ಸರ್ಕಾರ 18,000 ಕೋಟಿಗೆ ಮುಂಬೈನಲ್ಲಿ ಟನಲ್ ರೋಡ್ ಮಾಡ್ತಾ ಇದೆ. ಅಲ್ಲಿಯೂ ದುಡ್ಡು ಹೊಡೆಯೋಕೆ ಅಂತ ನಾವು ಹೇಳಬಹುದಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ರವರ ಸಲಹೆ ಮೇರೆಗೆ ಈ ಮೆಟ್ರೋ ಈ ಟನಲ್ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಒಂದೇ ಒಂದು ಬಾರಿ ಅವ್ರಿಗೆ ಯಾಕೆ ಟೀಕೆ ಮಾಡಿಲ್ಲ ತೇಜಸ್ವಿ ಸೂರ್ಯ? ಇಲ್ಲಾಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ, ಅವ್ರಿಗಿಂತ ನಾನೇ ಪ್ರಜ್ಞಾವಂತ ಅಂತ ಹೇಳಿ, ನಾನೇ ಮೇಧಾವಿ ಅಂತ ತೇಜಸ್ವಿ ಸೂರ್ಯ ಹೇಳಿ ಒಪ್ಕೋತೀವಿ. ಇಲ್ಲಿ ರಾಜಕಾರಣಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ. ಅವರ ಸರ್ಕಾರದ ಕಾಲದಲ್ಲಿ ಇದೆಲ್ಲ ಇಶ್ಯೂ ಯಾವುದೇ ಒಂದೇ ಒಂದು ಪಿಟಿಕ್ ಅನ್ನಲಿಲ್ಲ, ಮಾತನಾಡಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ದಿಲ್ಲಿಗೆ ಹೋಗಿ ಕೂಡ ಮಾತಾಡಲ್ಲ, ಬರೀ ಬೆಂಗಳೂರಲ್ಲೇ ತಮ್ಮ ನಿವಾಸಕ್ಕೆ ನೀಡಿದ್ದ ಭದ್ರತೆ ವಾಪಸ್ ಪಡೆದಿರುವ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪತ್ರ ಬರೆದಿದ್ದಾರೆ. ಸಿಎಂ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಜ್ಯ ಗೃಹ ಸಚಿವ ಪರಮೇಶ್ವರ್ಗೂ ಪತ್ರ ಬರೆದಿದ್ದು, ನನಗೆ ನೀಡಿರುವ ಭದ್ರತೆ ವಾಪಸ್ ಪಡೆದಿರೋದು ಸರಿಯಲ್ಲ. ನನಗೆ ಫೇಸ್ಬುಕ್ ಮೂಲಕ ಕೊಲೆ ಬೆದರಿಕೆ ಬರ್ತಾ ಇದೆ. ಇದು ನನಗೆ ಆತಂಕ ಉಂಟು ಮಾಡಿದೆ. ವಿಪಕ್ಷ ನಾಯಕನಾಗಿ ನನ್ನ ಸುರಕ್ಷತೆಗೆ ಸರ್ಕಾರದ ನೈತಿಕ ಮತ್ತು ಕಾನೂನು ಬದ್ಧ ಜವಾಬ್ದಾರಿಯಾಗಿದೆ. ಹೀಗಾಗಿ ನನ್ನ ನಿವಾಸಕ್ಕೆ ಭದ್ರತೆ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಯನಾಡು ಜಾಹೀರಾತು ವಿಚಾರದ ಬಗ್ಗೆ ದಿವಂಗತ ಕೇಂದ್ರ ಸಚಿವ ಅನಂತ್ ಕುಮಾರ್ ಪುತ್ರಿ ಐಶ್ವರ್ಯ ಅನಂತ್ ಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಟಿಡಿಸಿ ಚಿಕ್ಕಮಗಳೂರು, ಕೊಡಗು ನಮ್ಮದೇ ಮಲೆನಾಡನ್ನ ಪ್ರಚಾರ ಮಾಡದೆ ಪ್ರಿಯಾಂಕಾ ಗಾಂಧಿ ಅವರ ವಯನಾಡನ್ನ ಪ್ರಚಾರ ಮಾಡ್ತಿದ್ದಾರೆ. ಇದು ಪ್ರವಾಸೋದ್ಯಮ ಪ್ರಚಾರವಲ್ಲ, ಇದು ಕರ್ನಾಟಕ ಜನ ಹಣದಿಂದ ನಡೆಸ್ತಾ ಇರುವಂತಹ ರಾಜಕೀಯ ಅಧೀನತೆ.
ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಕರ್ನಾಟಕದ ಸಂಪನ್ಮೂಲಗಳು ಮತ್ತು ಅಧಿಕೃತ ವೇದಿಕೆಯನ್ನ ವಯನಾಡ್ ಕಡೆ ತಿರುಗಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಯಾದಗಿರಿಯ ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಹಿನ್ನೆಲೆ ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ಮಾಡಲಾಗಿದೆ. ಪಥಸಂಚಲನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಭದ್ರತೆ ಕೈಗೊಳ್ಳಲಾಗಿದೆ. ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ನವರು ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಾನು ಎಲ್ಲೂ ಹೇಳಿಲ್ಲ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ. ಆರ್ಎಸ್ಎಸ್ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೀತಾ ಇದ್ದಾರೆ. ವಿದ್ಯಾರ್ಥಿಗಳು ಓದಲು ಬರ್ತಾರೆ, ಇವರು ಪಥಸಂಚಲನಕ್ಕೆ ಬನ್ನಿ ಅಂತಾರೆ. ಬಿಜೆಪಿಯವರು ನಾನು ಪತ್ರ ಬರೆದಿದ್ದಕ್ಕೆ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಇಲ್ಲದ ಸಂಸ್ಥೆ ಅಂತ ಕಿಡಿಕಾರಿದರು. ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ? ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದು ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳಿ, ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರೀತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಹೇಳಿದ್ರು. ತಪ್ಪೇನಿದೆ? ಇವರೆಲ್ಲರೂ ಸೇರಿ ಮೈ ಮೇಲೆ ಬಿದ್ದರು. ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ, ನಾವು ನೋಡ್ತೀವಿ, ಅದು ಇದು ಮಾಡ್ತೀವಿ ಅಂತ ಪ್ರಚೋದನಕಾರಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಬಿಜೆಪಿಯವರು. ಮಗಳ ಸಾವಿನ ಶೋಕದಲ್ಲಿದ್ದ ತಂದೆಗೆ ಲಂಚದ ಕಾಟ ನೀಡಲಾಗಿದೆ. ಮಗಳ ಶವ ಸಾಗಿಸುವ ಪ್ರತಿ ಹಂತದಲ್ಲೂ ಲಂಚ ಕೇಳಲಾಗಿದೆ. ಈ ಬಗ್ಗೆ ಶಿವಕುಮಾರ್ ಎನ್ನುವ